ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ಎಮರಲ್ಡ್ ಲಿಲ್ಲೀಸ್ ಫ್ಲವರ್. ಇದು ತುಂಬ ಚೆನ್ನಾಗಿ ಕಲರಲ್ಲಿತ್ತು, ಹಾಗೆ ನಿಮ್ಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಸುಮಾರು ವೆರೈಟಿ ಕಲರ್ಸ್ ಬರುತ್ತೆ. ಇದು ಒಂದು ಸಾರಿ ಹೂವು ಅರಳಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಹೂಗಳಿದ್ದರೆ ನಮ್ಮಕ್ಕ ಇರೋದು ಅಪಾರ್ಟ್ಮೆಂಟಲ್ಲಿ. ಅವರು ಕೆಳಗಡೆ, ನಾನು ವಾಕಿಗೆ ಅಂತ ಕೆಳಗಡೆ ಬಂದಿದ್ದೆ, ಆವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಈ ಎಮರಲ್ಡ್ ಲಿಲ್ಲೀಸ್ದು ಬಲ್ಬಿಂದ ಬರುವಂಥದ್ದು. ಈಗ ಸೀಸನ್ ಇದೆ, ನೀವು ಬಲ್ಬ್ಗಳನ್ನ ತೊಗೊಂಡು ಬಂದು ನೆಡ್ಬೋದು. ಈ ಫೆಬ್ರವರಿನಲ್ಲಿ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ನಾನು ವಾಕ್ ಮಾಡ್ತಾ ನನಗೆ ಈ ಪೋಲ್ಕಾ ಡಾಟ್ ಪ್ಲ್ಯಾಂಟ್ ಸಿಕ್ತು. ತುಂಬಾ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ಇವರ ಅಪಾರ್ಟ್ಮೆಂಟಲ್ಲಿ ಈ ರೀತಿ ಗಿಡನ ತೆಗಿಬಾರ್ದು, ಆದರೂ ಕೂಡ ನಾನು ಮನಸ್ಸು ತಡಿಲಿಲ್ಲ, ಒಂದು ಗಿಡ ಕಿತ್ಕೊಂಡೆ. ಇದು ಮೋಸ್ಟ್ಲಿ ಬೀಜ ಬಿದ್ದು ಆಗಿದ್ದು ಅಂತ ಅನಿಸುತ್ತೆ, ಯಾಕಂದರೆ ಇದು ಒಂದೇ ಗಿಡ ಇತ್ತು ಅಲ್ಲಿ. ನಾನು ತರಬೇಕಾದ್ರೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ನೋಡೋಣ ಬರುತ್ತಾ ಇಲ್ವಾ. ನಾನಂತೂ ಹಚ್ತೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಲಾಸ್ಟ್ ಟೈಮ್ ತೊಗೊಂಡು ಬಂದಾಗ ನಿಮಗೆ ತೋರಿಸಿದ್ದೆ ನರ್ಸರಿನಲ್ಲಿ, ಬೆಂಗಳೂರು ನರ್ಸರಿ ವಿಡಿಯೋ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಅಲ್ಲಿ ತೊಗೊಂಡು ಬಂದಿದ್ದೆ ನಾನು. 2 ಕಲರಲ್ಲಿ ತಂದಿದ್ದೆ, ಒಂದು ಗ್ರೀನ್ ವೈಟು, ಪಿಂಕ್ ವೈಟ್, ಪಿಂಕ್ ಗ್ರೀನ್ದು. ಈಗ ಇದೆಯಲ್ಲ ಅದೇ ಪಿಂಕು. ಆದರೆ ಏನಂದರೆ ಸ್ವಲ್ಪ ದಿನಕ್ಕೆ ಅದು ಹಾಳಾಗೋಯ್ತು. ಸ್ವಲ್ಪ ನಾನು ಊರಿಗೆ ಹೋಗಿದ್ದೆ, ಆವಾಗ ನೀರು ಹಾಕೋದು ತಪ್ಪಿತು, ಆವಾಗ ಗಿಡ ಹಾಳಾಯಿತು. ಇದಕ್ಕೆ ಮಣ್ಣು ತುಂಬಾ ಮಾಯ್ಸ್ಟಾಗಿರಬೇಕು. ಮಾಯ್ಸ್ಟಾಗಿದ್ದರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ. ಬಿಸಿಲು 1 ಗಂಟೆ ಬಿಸಿಲು ಬಿದ್ದರೆ, ಎಳೆ ಬಿಸಿಲು ಬಿದ್ದರೆ ಸಾಕು. ಇದಕ್ಕೆ ಜಾಸ್ತಿ ಏನು ಬಿಸಿಲು ಬೇಕಾಗಲ್ಲ. ನೋಡಿ, ಅದು ಸ್ವಲ್ಪ ಡ್ಯಾಮೇಜ್ ಆಗಿದ್ದಕ್ಕೆ ಅದು ಗಿಡ ಒಂಥರ ಒಣಗೋದಂಗಾಗಿದೆ. ಪರವಾಗಿಲ್ಲ, ನಾನು ಹಚ್ಬಿಟ್ಟು ನೋಡ್ತೀನಿ. ಇದಕ್ಕೇನೆಂದರೆ, ಈಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡಿದ್ಮೇಲೆ, ಒಂದು ಕಡೆ ರಿಪೋರ್ಟ್ ಎಲ್ಲ ಮಾಡಿದ್ಮೇಲೆ ನೆರಳಿಗಿಡ್ತೀನಿ ಇದನ್ನು, ಬಿಸಿಲಿಗಿಡಲ್ಲ, ಇಲ್ಲಾಂದರೆ ಗಿಡ ಒಣಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಸೂಕ್ಷ್ಮ ಆದಂಥ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.